ಇವತ್ತಿನ ವ್ಲಾಗ್ ಅಲ್ಲಿ ಫ್ರೆಂಡ್ಸ್ ಜೊತೆ ಮಡಿಕೇರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ ಅಲ್ಲೇ ಇರೋ ಶ್ರಾವಣ ಬೆಳಗೊಳನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಶ್ರಾವಣ ಬೆಳಗೊಳಕ್ಕೆ ಬಂದಿದ್ದೀವಿ. ನಮ್ಮ ಫಸ್ಟ್ ಸ್ಟಾಪು. ಅಂಡ್ ಇನ್ನೊಂದು ಏನಂದ್ರೆ ಇಲ್ಲಿ ಚಡ್ಡಿ ಹಾಕೊಂಡು ಹೋಗಂಗಿಲ್ಲ. ಆದ್ರೆ ಇಲ್ಲೊಬ್ಬ ಚಡ್ಡಿ ಚಿಕ್ಕ ಓಡಾಡ್ತಾ ಇದ್ದಾನೆ ನೋಡ್ರಿ. ಅವನಿಗೆ ನೂರ್ ಸತಿ ಹೇಳ್ತಾ ಇದ್ದಾರೆ ಚಡ್ಡಿ ಅಲೋ ಇಲ್ಲ ಅಂತ. ಅವನು ಕೇರ್ಲೆಸ್ ಆಗಿ ಹಂಗೆ ಬರ್ತಾನೆ ಇದ್ದಾನೆ. ಅವನು ಇಲ್ಲ ಏನಾಗುತ್ತೆ ಅಂತ ಮೇಲೋಗಿ ನೋಡೋಣ ಚಡ್ಡಿ ಅಲೋ ಇದೆಯಾ ಇಲ್ವಾ ಅಂತ. ಹೇಳೋದು ಅರ್ಥ ಮಾಡ್ಕೊಂತ ಇಲ್ಲ. ಬಟ್ ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಅಷ್ಟು ದುಡ್ಡು ಹತ್ಕೊಂಡು ವಾಪಸ್ ಇಳಿದ್ಬಿಡ್ತಾನಂತೆ. ನೋಡೋಣ ಬನ್ನಿ. ಇವಾಗ ಶ್ರಾವಣ ಬೆಳಗೊಳ ಬೆಟ್ಟ ಬಿಸಿಲಲ್ಲಿ ಹತ್ತುತ್ತಾ ಇದ್ರೆ ಬರೀ ಕಾಲಲ್ಲಿ ಹೆಂಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಫಿಶ್ಗೆಲ್ಲ ಬೇಕಾದ್ರೆ ಊಟ ಹಾಕ್ಬೋದಂತೆ. ಫಿಶಸ್ ನೋಡಿ ಏನ್ ಸಖತ್ತಾಗಿದೆ. ಅಲ್ಲಿ ಮಂಡಕ್ಕಿ ಸಿಗುತ್ತೆ. ಮಂಡಕ್ಕಿ ಅಂದ್ರೆ ಕಳ್ಳೆಪುರಿ. ವಾವ್ ಏನ್ ಸಕ್ಕತ್ತಿದೆ ನೋಡಿ ಮೀನುಗಳು. ಏನ್ ಸಕ್ಕತ್ತಿದೆ ನೋಡಿ. ಇವಾಗ ನಾನು ಬೆಟ್ಟದ ಎಂಟ್ರೆನ್ಸ್ ಹತ್ರ ಬಂದಿದ್ದೆ. ಅಂದರೆ ಸ್ಟಾರ್ಟಿಂಗ್ ಪಾಯಿಂಟು ನೋಡಿ ಇದೇನೆ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿಂದ ಹತ್ಕೊಂಡು ಹತ್ತೋದು ಸ್ಟಾರ್ಟ್ ಆಗುತ್ತೆ. ಎಂಟ್ರಿ ಫೀಸ್ ಏನು ಇರಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಪಾರ್ಕಿಂಗ್ ಏನಿದೆ ಅದಷ್ಟೇ ಎಂಟ್ರಿ ಫೀಸು. ಇಲ್ಲಿ ಒಂದೇ ಕಡೆ ಟಿಕೆಟ್, ಇನ್ನೆಲ್ಲೂ ಇಲ್ಲ. ಅಂದರೆ ಸಾಕ್ಸ್ ಹಾಕೊಂಡು ಹತ್ಬೇಕು, ಬರೀ ಕಾಲಲ್ಲಿ ಹತ್ಬೇಕು. ನಾವು ಸಾಕ್ಸ್ ಆಗಿಲ್ದಿರ ಬರೀ ಕಾಲಲ್ಲಿ ಹತ್ತಾನ. ಬೆಟ್ಟ ನೋಡಿ ಅಷ್ಟು ಹೈಟ್ ಇದೆ. ವಿಡಿಯೋಗ್ರಫಿ ಯೂಸಿಂಗ್ ಟ್ರೈಪಾಡ್ ಈಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕೋರಿ. ಬನ್ನಿ ಹೋಗೋಣ. ಅಲ್ಲಿ ಏನು ಹಾಕಿದ್ರಿ? ಎಲ್ಲಿದ್ದೆ ಏನಿಲ್ಲ. ವಿಡಿಯೋಗ್ರಫಿ ಟ್ರೈಪಾಡ್ ಯೂಸ್ ಮಾಡಿಕೊಂಡು ವಿಡಿಯೋ ಮಾಡೋದು ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಹಾಕಿದ್ರು. ಟ್ರೈಪಾಡ್ ಅಂದ್ರೆ ಇನ್ನೇನದು ಹಾಕಿದ್ರು. ಅಂದ್ರೆ ಇದು ಬೆಟ್ಟ ಹೈಟ್ ಇಲ್ಲ ಅನ್ಸುತ್ತೆ. ಹತ್ತುತ್ತಾ ಸಖತ್ ಹೈಟ್ ಇದೆ ಅಂತ ಅನ್ಸುತ್ತೆ ನಮ್ಗೇನೇನೆ. ಯಾಕಂದ್ರೆ ಟಯರ್ಡ್ ಆಗ್ತಾ ಇರುತ್ತೆ. ಪ್ಲಸ್ ಬಿಸಿಲು ಎಲ್ಲ ಇದೆ. ಮೆಟ್ಲೆಲ್ಲ ಇದು ಬಂಡೆಯಲ್ಲಿ ಕೊರ್ದಿರೋದು. ಗೊತ್ತೇ ಇರ್ಲಿಲ್ಲ ಅಣ್ಣ. ಹೌದಾ? ತಿಳ್ಕೊಬೇಕು. ಜನರಲ್ ನಾಲೆಜ್ ಅನ್ಸಕ್ಕೆ ನಾನು ಇರೋದು. ಯಾ ಹಬ್ಬಾ ಹೊರಡೋಣ ಸಾಕಾ? Not in fitness guys. ನೋಡಿ ಲೊಡ್ಡೆ ನೋಡಿ ಎಷ್ಟು ಬೇಗ ಹತ್ತವನೆ. ಅಲ್ಲಿ ಹೋಗ್ತಾ ಇದ್ದಂಗೆ ಸುಸ್ತಾಯ್ತ ನಾನು. ಬ್ಯಾಕ್ ಗ್ರೌಂಡ್ ನೋಡಿ ಸಕ್ಕತ್ತಾಗಿದೆ. ಇಲ್ಲಿ ಇನ್ನ ಮೇಲ್ ಹೋಗ್ತಾ ಸಕ್ಕತ್ತಾಗಿ ಕಾಣುತ್ತೆ. ಇಟ್ ಇಸ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ದಿ ಟ್ರಕ್. ನೀರು ಇಳ್ದೋಗಿದೆ ಇಲ್ಲಿಗೆ ಸ್ವಲ್ಪ. ಬನ್ನಿ ಹತ್ತೋಣ ಬನ್ನಿ. ಹತ್ತುತ್ತಾ ಬೆಟ್ಟ ಸ್ಟೀಪ್ ಆಗ್ತಾ ಹೋಗ್ತಾ ಇದೆ. ಆದರೂ ಎಲ್ಲ ವಯಸ್ಸಾದವರು ಎಲ್ಲರೂ ಈಸಿಯಾಗಿ ಹತ್ಬೋದು. ಆ ಥರ ಮಾಡಿದ್ದಾರೆ ಮೆಟ್ಲುಗಳನ್ನ. ಹತ್ತೋದು ಗೊತ್ತಾಗಲ್ಲ, ಅಂದರೂ ಸುಸ್ತಂತೂ ಆಗುತ್ತೆ. ಹೋಗೋ ದಾರಿಲಿ ಯಾರೇನು ಕೊಟ್ಟರು ಇಸ್ಕೊಂಡು ತಿನ್ನಬಾರ್ದು ಅಂತಾರೆ. ಆಂಟಿ ಚಾಕ್ಲೇಟ್ ಕೊಟ್ಟರು ಇಸ್ಕೊಂಡು ತಿಂದಾಯಿನಿ. ಸಕ್ಕತ್ತಾಗಿದೆ. ಸುಸ್ತು ಹತ್ತಾ ಇದೆ. ಸ್ಟೀಪ್ ಇದೆ ಸ್ವಲ್ಪ ಬೆಟ್ಟ ನೋಡಿ. ಈ ಕಡೆ ಎಲ್ಲ ಮೆಟ್ಲು ವಯಸ್ಸಾಗಿರೋರಿಗೆ ಗ್ರಿಪ್ ಹಿಡ್ಕೊಂಬರಕ್ಕೆ ಮಾಡಿರೋದು. ಈ ಕಡೆ ನಮ್ಮ ಥರ ಯಂಗ್ಸ್ಟರ್ಸ್ ಬೆಟ್ಟದ ಮೇಲೆ ನೋಡಿ ಈಗ ನಡ್ಕೊಂಡು ಬರಬೇಕು. ಅಷ್ಟು ರೆಸ್ಟಿಂಗ್ ಪಾಯಿಂಟ್ ಆಯಿತು ನಮ್ಮದು. ಈ ರೆಸ್ಟಿಂಗ್ ಪಾಯಿಂಟಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಸ್ವಲ್ಪ ದೂರ ಇದೆ ಅನ್ಸುತ್ತೆ ಅಷ್ಟೇ, ಜಾಸ್ತಿ ದೂರ ಇರಲ್ಲ. ಸೊ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಏನೇನೋ ಸ್ಕ್ರಿಪ್ಟ್ಸ್ ಅಂದರೆ ಶಾಸನಗಳೆಲ್ಲ ಬರೆದಿದ್ದಾರೆ ಹಿಂದಿಲೆಲ್ಲ. ಅದು ಅಳಿಸೋಗ್ಬಾರ್ದು ಅಂತ ನೋಡಿ ಈ ಥರ ಗ್ಲಾಸ್ ಇದರಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ.
ಯಾವುದೇ ಒಂದು ಇದರಲ್ಲೂ ನೋಡಿಲ್ಲ ನಾನು. ಬೇರೆ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಈ ಥರ ಪ್ರೊಟೆಕ್ಟ್ ಮಾಡೋದು ಇದನ್ನು ನೋಡಿ. ಇಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ಹಾಕಿದ್ದಾರೆ. ಅದರಲ್ಲೂ ಯಾರೋ ಹೆಸರು ಕೆತ್ತಿರೋದು. ಇಲ್ಲೊಂದು ಕಂಬನ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಕಂಬನವೇ ನೋಡಿ, ತೋರಿಸ್ತೀನಿ. ಇನ್ನೇನೋ ಒಂದು 2 ಸ್ಟ್ರೆಚ್ ಇದೆ ಅಷ್ಟೇ. ಹತ್ಬಿಟ್ಟು ನಿಮಗೆ ಮೇಲಿಂದ ವ್ಯೂ ತೋರಿಸ್ತೀನಿ. ನಾನು ವಿಡಿಯೋ ಮಾಡೋ ಗ್ಯಾಪಲ್ಲಿ ನನ್ನ ಜೊತೆ ಬಂದಿರೋರೆಲ್ಲ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರನ್ನ ಕ್ಯಾಚಪ್ ಮಾಡಬೇಕು. ಲಾಸ್ಟ್ ಟೈಮು ಬಂದ್ವಿ ಇಲ್ಲೇ ಹೋಗ್ತಾ ಇದ್ದಾರೆ. ಟಕ್ ಅಂತ ಹೋಗ್ಬೇಕು. ಫೈನಲಿ ಐ ಗಾಟ್ ದೆಮ್. ಹಿಡಿದ್ಬಿಟ್ಟೆ ಅವ್ರನ್ನ. ಹತ್ಕೊಂಡೆ ನಾವು ಬಂದ್ಬಿಟ್ಟೆ ಸ್ಪೀಡಾಗೆ. ಹೆವಿ ಸುಸ್ತಾಗಿ ಬನ್ನಿ ಹೋಗೋಣ. ಸ್ವಲ್ಪ ಸ್ಟೆಪ್ ಅಷ್ಟೇ ಇರೋದು. ಒಳಗಡೆ ವಿಡಿಯೋಗ್ರಫಿ ಎಲ್ಲ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಆದರೂ ಒಂಚೂರು ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಇವಾಗ ಫೈನಲ್ ವ್ಯೂ ಹೇಗೆ ಕಾಣುತ್ತೆ ಬೆಟ್ಟದ ಮೇಲಿಂದ ತೋರಿಸ್ತೀನಿ ನೋಡಿ. ಲೊಡ್ಡೆ ಏನು ಲೊಡ್ಡೆ ಏನೋ ಹೇಳ್ತಾ ಇದ್ದೆ? ಯಾವ ಫ್ಲಾಗ್ ಅದು? ಯಾವ್ದು ಅನ್ಕೊಂಡೆ ನೀನು? ಆ ಫ್ಲಾಗ್ ನೋಡಿ ಇಂಡಿಯಾ ಫ್ಲಾಗ್ ಅನ್ಕೊಂಡ್ಬಿಟ್ಟು ದೂರದಿಂದ. ಅದು ನೋಡಿ ಹೆಂಗಿದೆ ಫ್ಲಾಗು ಕರೆಕ್ಟಾಗಿ.